Hello guys, welcome back. So ನಾವು ಲಾಸ್ಟ್ ವಿಡಿಯೋದಲ್ಲಿ ಸರ್ಕಲ್ ಅಂಡ್ ಆರ್ಕ್ ಟೂಲ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಇನ್ನು ನೆಕ್ಸ್ಟ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ವರ್ಕ್ ಸ್ಪೇಸ್, ಕ್ವಿಕ್ ಆಕ್ಸೆಸ್ ಟೂಲ್, ಮೆನು ಬಾರ್, ಪ್ಯಾನಲ್ ಬೋರ್ಡ್ಸ್, ಕಮಾಂಡ್ ಬಾರ್, ವ್ಯೂ ಕ್ಯೂಬ್ ಅಂಡ್ ನ್ಯಾವಿಗೇಷನ್ ಪ್ಯಾನಲ್ಸ್. ಸೊ ಆಟೋಕ್ಯಾಡ್ ಸಿಂಬಲ್. ಸೊ ಲಾಸ್ಟ್ ತನಕ ನಾವು ಲೈನ್, ಪಾಲಿಲೈನ್, ಸರ್ಕಲ್ ಅಂಡ್ ಆರ್ಕ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಕ್ಲಾಸ್ ಅಲ್ಲಿ ನಾವು ರೆಕ್ಟ್ಯಾಂಗಲ್ ಅಂಡ್ ಆಕ್ಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ರೆಕ್ಟ್ಯಾಂಗಲ್ ಅಲ್ಲಿ ಡ್ರಾಪ್ ಡೌನ್ ಮಾಡಿದ್ರೆ ಎರಡು ಕಾಣಿಸ್ತಿದೆ, ಒಂದು ರೆಕ್ಟ್ಯಾಂಗಲ್, ಇನ್ನೊಂದು ಪಾಲಿಗನ್. ಸೊ ಫಸ್ಟ್ ಒನ್ ರೆಕ್ಟ್ಯಾಂಗಲ್ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ದಿಸ್ ಇಸ್ ರೆಕ್ಟ್ಯಾಂಗಲ್. ಸೊ ಇಲ್ಲಿ ನಾವು ರೆಕ್ಟ್ಯಾಂಗಲ್ ಅಲ್ಲಿ ಸ್ಕ್ವೇರ್ ಕೂಡ ಹಾಕ್ಬೋದು. ಸೊ ಲೈಕ್ ದಿಸ್ ರೆಕ್ಟ್ಯಾಂಗಲ್ ಅಂಡ್ ಸ್ಕ್ವೇರ್. ಸೊ ಇವಾಗ ನಮಗೆ ಎಕ್ಸಾಕ್ಟ್ ಆಗಿ ಸೊ ಇಲ್ಲಿ ಏನಂದ್ರೆ ನಾವು ಎಲ್ಲಾದ್ರೂ ಒಂದು ಕಡೆ ಕ್ಲಿಕ್ ಮಾಡಿದ್ರೆ ಹೋಲ್ ರೆಕ್ಟಾಂಗಲ್ ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿ, ಸೊ ಇಲ್ಲಿ ಗ್ರಿಡ್ ಪಾಯಿಂಟ್ಸ್ ಕಾಣಿಸ್ತಿದೆಯಲ್ಲ, ಸೊ ಇದ್ರಲ್ಲಿ ನಾವು ಎಡಿಟ್ ಮಾಡಬಹುದು. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸ್ಟ್ರೆಚ್ ಮಾಡಬಹುದು. ಕಾಣಿಸ್ತಿದೆಯಲ್ಲ, ಅಂಡ್ ಸೊ ಇಲ್ಲಿ ಕಾರ್ನರ್ ಅಲ್ಲಿ ಇರುವ ಗ್ರಿಡ್ ಪಾಯಿಂಟ್ಸ್ ಅನ್ನು ಕ್ಲಿಕ್ ಮಾಡಿದ್ರೆ ಈ ತರ ಎಕ್ಸ್ಟೆಂಡ್ ಮಾಡಬಹುದು. ಇವಾಗ ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿ ಕಾರ್ನರ್ ಅಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್. ಎಲ್ಲಿ ಬೇಕು ಯಾವ ಸೈಡ್ ಬೇಕು ಆ ಸೈಡ್ ದಿಸ್ ಗ್ರಿಡ್ ಪಾಯಿಂಟ್ ಎಡಿಟ್ ಮಾಡಿ. ಸೊ ಇವಾಗ ನಮ್ಗೆ ಬೇಕಾದ ಸ್ಪೆಸಿಫಿಕ್ ಲೆಂತ್ ಬೇಕಂದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಗೋ ಟು ರೆಕ್ಟ್ಯಾಂಗಲ್. ಸೊ ಕ್ಲಿಕ್ ಎನಿ ಪಾಯಿಂಟ್ ಅಲ್ಲಿ ಡ್ರಾಪ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ಕಮಾಂಡ್ ಬಾರ್ ಅಲ್ಲಿ ಮೂರು ಟೈಪ್ಸ್ ಇದೆ: ಏರಿಯಾ, ಡೈಮೆನ್ಷನ್, ರೊಟೇಷನ್. ಸೊ ಇವಾಗ ನಾನು ಡೈಮೆನ್ಷನ್ ಹೋಗ್ತೇನೆ. ಡೈಮೆನ್ಷನ್ ಹೋದ ತಕ್ಷಣ ಇಲ್ಲಿ ಈ ತರ ಇರುತ್ತೆ, ಸ್ಪೆಸಿಫೈ ಲೆಂತ್ ಫಾರ್ ರೆಕ್ಟಾಂಗಲ್. ಸೊ ಲೆಂತ್ 20 feet ಅಂತ ಕೊಡ್ತಾನೆ ಅಂಡ್ ಎಂಟರ್. ಸೊ ನೆಕ್ಸ್ಟ್ width for rectangle. So next 10 feet ಅಂತ ಕೊಡ್ತಾನೆ, 10 feet, ಎಂಟರ್. ಕಾರ್ನರ್ ಪಾಯಿಂಟ್ ಕ್ಲಿಕ್ ಕೊಡ್ರಿ ಈ ತರ. ಸೊ ದಿಸ್ ಇಸ್ 20 by 10 rectangle. ಡೈಮೆನ್ಷನ್ 20 feet, 10 feet. ಸೊ ಆವಾಗ ನಾವು ಗ್ರಿಡ್ ಪಾಯಿಂಟ್ ಇಡ್ಬೇಕು ಹೇಳಿದ್ವಿ. ಸೊ ಇಲ್ಲಿ ನಾವು ಗ್ರಿಡ್ ಪಾಯಿಂಟ್ ಇಟ್ಕೊಂಡ್ರೆ ಈ ತರ ಸ್ಟ್ರೆಚ್ ಆಗುತ್ತೆ. ಇನ್ ಕೇಸ್ ನಾವು ಇಲ್ಲಿ ಎಫೆಕ್ಟ್ ಪ್ರೆಸ್ ಮಾಡಿದ್ರೆ ಸ್ಟ್ರೈಟ್ ಆಗಿ ಹೋಗೋದು. ಅಗೇನ್ ಎಫೆಕ್ಟ್ ಪ್ರೆಸ್ ಮಾಡಿದ್ರೆ ನಾವು ಯಾವ ಸೈಡ್ ಬೇಕು ಆ ಸೈಡ್ ಹೋಗ್ಬೇಕು, ಲೈಕ್ ದಿಸ್. ಅಂಡ್ ಕಂಟ್ರೋಲ್ Z ಕೊಡ್ತಾನೆ. ಸೊ ಅಗೇನ್ ನಮಗೆ ಇಲ್ಲಿ 20 feet ಅಲ್ಲ 30 feet ಬೇಕಂದ್ರೆ ಅಗೇನ್ ನಾವು ಇಲ್ಲಿ ಮಾಡ್ಬೋದು. ಸೊ ಇಲ್ಲ ಸ್ಟ್ರೆಚ್ ಮಾಡ್ತಾನೆ. ಸೊ ಇವಾಗ ನಾವು ಎಷ್ಟು ಎಫೆಕ್ಟ್ ಕೊಟ್ಟರೆ ಸ್ಟ್ರೈಟ್, ನಮಗೆ ಎಕ್ಸ್ಟ್ರಾ 10 feet ಬೇಕು. ಸೊ ನಾವು 10 feet ಕೊಟ್ಟು ಇವಾಗ 30 feet ಆಯ್ತು. ಸೊ ಇಲ್ಲಿ 15 feet ಬೇಕಂದ್ರೆ ಕ್ಲಿಕ್ ಪಾಯಿಂಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿ 5 feet, ಎಂಟರ್. ಸೊ ಇವಾಗ 15 feet. ಸೊ ಕ್ಲಿಕ್ ಎನಿವೇರ್. So like 30 feet, 15 feet. And next again ಇಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಏರಿಯಾ ಡೈಮೆನ್ಷನ್ ಕಾಣುತ್ತೆ. ಏರಿಯಾ ಡೈಮೆನ್ಷನ್ ಅಂಡ್ ರೊಟೇಷನ್. ಸೊ ಡೈಮೆನ್ಷನ್ ಆಲ್ರೆಡಿ ನೋಡಿದ್ದೇವೆ. ಸೊ ಲೆಟ್ಸ್ ಗೋ ಟು ಏರಿಯಾ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಸ್ಕ್ವೇರ್ ಅಂಡ್ ಇಂಚಸ್ ಅಂತ ಕೇಳಿದೆ. ಸೊ ಇವಾಗ ನಾನು 1000 ಸ್ಕ್ವೇರ್ ಇಂಚ್ ಅಲ್ಲಿ ಕೊಡ್ತೇನೆ. ಸೊ ಎಂಟರ್. ರೆಕ್ಟಾಂಗಲ್ ಡೈಮೆನ್ಷನ್ ಲೆಂತ್ ಅಲ್ಲಿ
ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ರೆಕ್ಟಾಂಗಲ್ ಡೈಮೆನ್ಷನ್ ಬೇಸ್ಡ್ ಆನ್ ಲೆಂತ್ ಬರುತ್ತೆ ಅಂತ ಕೇಳಿದೆ. ಸೊ ಐ ಕೊಟ್ಟು ಲೆಂತ್ ಕೊಟ್ಬಿಟ್ಟು ನಾನು 10 ಫೀಟ್ ಕೊಡ್ತೇನೆ. ಸೊ ನಮ್ಗೆ ಇಲ್ಲಿ ಬಂತು. ಸೊ ನಾವಲ್ಲಿ 1000 ಇಂಚ್ ಕೊಟ್ಟಿದ್ವಿ. ಸೊ ದಿಸ್ ಇಸ್ 10 ಫೀಟ್ ಲೆಂತ್ ನಾವು ಕೊಟ್ಟಿರೋದು. ದಿಸ್ ಇಸ್ 8.3 inch. So 10 feet into 8.3 inch is equal to 1000 inches. ಸೊ ಲೈಕ್ ದಟ್. ಸೊ ನಮಗೆ ಏರಿಯಾ ಹೇಗೆ ಕಂಡುಹಿಡಿಯಬೇಕಂದ್ರೆ ಕೀಬೋರ್ಡ್ ಅಲ್ಲಿ ಏರಿಯಾ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟು ನೆಕ್ಸ್ಟ್ ಕಾರ್ನರ್ ಪಾಯಿಂಟ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಅಂಡ್ ಫೋರ್ತ್ ಪಾಯಿಂಟ್ ಮಾಡಿ ಎಂಟರ್. ಸೊ ನಮಗೆ ಇಲ್ಲಿ ಕಮಾಂಡ್ ಬಾರ್ ನ ಮೇಲ್ ಕಡೆ ಸಿ ಏರಿಯಾ 1000 ಸ್ಕ್ವೇರ್ ಇಂಚ್ 6.944 ಸ್ಕ್ವೇರ್ ಫೀಟ್. ನೆಕ್ಸ್ಟ್ ಪೆರಿಮೀಟರ್ ಕೂಡ ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಇದು ನಾವು ಯಾವುದೇ ಒಂದು ಡ್ರಾಯಿಂಗ್ ನ ಏರಿಯಾ ಕಂಡುಹಿಡಿದು. ಸೊ ಇದರ ಏರಿಯಾ ಕಂಡುಹಿಡ್ಕೊಂಡು ನೆಕ್ಸ್ಟ್ ಏರಿಯಾ ಎಂಟರ್. ನೆಕ್ಸ್ಟ್ ಏರಿಯಾ ಎಂಟರ್, ಫಸ್ಟ್ ಪಾಯಿಂಟ್, second point, third point, fourth point, and enter. So area 64,800 square inch, 450 square feet. Next perimeter is equal to 90 like this. So ಇದು area dimension. Next ನಮಗೆ ಇಲ್ಲಿ rotation. So rotation ನಮಗೆ ಯಾವ angle rotation ಬೇಕು angle. So ಇವಾಗ ನಾನು 45 ಸೊ 45 ಡಿಗ್ರಿ. ಸಿ ನಮ್ಮ ಒಂದು ಲೈನ್ 45 ಡಿಗ್ರಿ ಅಲ್ಲಿ ಇದೆ. ಸೊ ಉಳಿದ 3 ಲೈನ್ ನಮಗೆ ಎಡಿಟ್ ಮಾಡಬಹುದು ಲೈಕ್ ದಿಸ್. ಸೊ ಇಲ್ಲಿ ನಮಗೆ ಬ್ಲೂ ಲೈನ್ ಅಲ್ಲಿ ಏನು ಕಾಣಿಸ್ತಿದೆ ಅದು ಲೆಂತ್. ಸೊ ಇವಾಗ ನಾವು ಲೆಂತ್ ನಾನು 20 ಫೀಟ್ ಕೊಡ್ತೇನೆ. ಇವಾಗ ನಾನು ಎಂಟರ್ ಕೊಟ್ರೆ ಸೊ ಈ ತರ ಉಂಟು. ಸೊ ಆ ಲೆಂತ್ ನಾವು ಕೊಡ್ಲಿಲ್ಲ, ಸೊ ಈ ಲೆಂತ್ ಮಾತ್ರ. ಸೊ ಅಗೇನ್ ಕೂಡ 45 ಡಿಗ್ರಿಯಲ್ಲಿ ಇರುತ್ತೆ. ಸೊ ಅಗೇನ್ ನಾವಿಲ್ಲಿ 20 ಕೊಡ್ತಾನೆ 20 ಫೀಟ್. ಸೊ ನಮಗೆ ಇವಾಗ ನೆಕ್ಸ್ಟ್ ಅಲ್ಲಿ 45 ಫೀಟ್ ಅಂತ ಕಾಣಿಸಿದೆಲ್ಲ ಅಲ್ಲಿ ಕೂಡ ಚೇಂಜ್ ಮಾಡ್ಬೇಕಾದ್ರೆ ಪ್ರೆಸ್ ಟ್ಯಾಬ್. ಸೊ ಟ್ಯಾಬ್ ಫ್ರೆಶ್ ಆಗಿ ಇದು 20 ಫೀಟ್ ಲಾಕ್ ಆಗಿರುತ್ತೆ. ಸೊ ಅದನ್ನು ನಾನು 20 ಫೀಟ್ ಅಂತ ಬರೆದು ಎಂಟರ್. ಸೊ ಇವಾಗ ಇದು 20 by 20 ಸ್ಕ್ವೇರ್ ಆಯ್ತು. ಸೊ ಇದು ಆ 3 ಟೈಪ್ಸ್ ಗೈಸ್: ಏರಿಯಾ, ಡೈಮೆನ್ಷನ್ ಅಂಡ್ ರೊಟೇಷನ್. ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ ಎಲಿಪ್ಸ್ ಇದೆ. ಸೊ ಇಲ್ಲಿ ಡ್ರಾಪ್ ಡೌನ್ ಮಾಡಿ ಸೆಂಟರ್, ಆಕ್ಸಿಸ್ ಅಂಡ್ ಎಲಿಪ್ಟಿಕಲ್ ಆರ್ಕ್ ಅಂತ. ಸೊ ಫಸ್ಟ್ ಸೆಂಟರ್ ಅಂಡ್ ಏಟ್. ಸೊ 1 ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಅಂಡ್ ಸೊ ನಾವು ಹಾರಿಜಾಂಟಲ್ ಆಗಿ ಕ್ಲಿಕ್ ಮಾಡಿದ್ರೆ ಎಲಿಪ್ಸ್ ವರ್ಟಿಕಲ್ ಆಗಿ ಹೋಗುತ್ತೆ. ಸೊ ಅಪ್ ಆರ್ ಡೌನ್. ಸೊ ನೆಕ್ಸ್ಟ್ ಆಗಿ ನಾನು ವರ್ಟಿಕಲ್ ಆಗಿ ಕ್ಲಿಕ್ ಮಾಡಿದ್ರೆ ಎಲಿಪ್ಸ್ ಹಾರಿಜಾಂಟಲ್ ಹೋಗುತ್ತೆ. ಗೊತ್ತಾಯ್ತಲ್ಲ ಗೈಸ್? ಹಾರಿಜಾಂಟಲ್ ಅಂದ್ರೆ ಎಲಿಪ್ಸ್ ವರ್ಟಿಕಲ್, ವರ್ಟಿಕಲ್ ಲೈನ್ ಅಂದ್ರೆ ಎಲಿಪ್ಸ್ ಹಾರಿಜಾಂಟಲ್. ಸೊ ಇವಾಗ ಸ್ಪೆಸಿಫೈ ಆಗಿ ಒಂದು ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ನಾನು 10 ಫೀಟ್ ಕೊಡ್ತಾನೆ. ಸೊ ಇಲ್ಲಿ ನೆಕ್ಸ್ಟ್ ಓಕೆ 10 ಫೀಟ್. ಸೊ ನಾನು ಹೈಟ್ ಇಲ್ಲಿ 20 ಫೀಟ್ ಕೊಡ್ತೀನಿ. Let's see dimension. So this is 10 plus 10, 20. And this is 20 plus 20, 40. So ಇದು ನಾವು ಸ್ಪೆಸಿಫೈ ಆಗಿ ಕೊಡೋಣ. ಸೊ ಇನ್ ಕೇಸ್ ನಮಗೆ ಹಾರಿಜಾಂಟಲ್ ಬೇಕಂದ್ರೆ ಸೊ ವರ್ಟಿಕಲಿ 10 ಫೀಟ್. ಸೊ ಅದು 10 by 20 ಆಯ್ತು. ನೆಕ್ಸ್ಟ್ ನಮಗೆ ಈ ತರ ನಾವು 20 ಫೀಟ್ ಕೊಟ್ಟಿದ್ವಿ ಹೈಟ್. ಸೊ ಇಲ್ಲಿ ನಾವು 20 ಫೀಟ್ ಕೊಟ್ಟಾಗ ಎಂಟರ್. ಸೊ ಇದು 20, ಇದು 40. ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ 40, ದಿಸ್ ಇಸ್ 20. ಈ ತರ ನಾವು ಎಲಿಪ್ಸ್ ಕ್ರಿಯೇಟ್
ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ರೆ ಆಕ್ಸಿಸ್ ಅಂಡ್ ಎನ್. ಸೊ ದಿಸ್ ಇಸ್ ಸೇಮ್ ಅದೇ ತರ. ಸೊ ಇಲ್ಲಿ ಪಾಯಿಂಟ್ ಕಾಣಿಸ್ತಿದೆಯಲ್ಲ ನಮಗೆ, ಇದು ಸೆಂಟರ್ ಇಂದ ಫಸ್ಟ್ ಯಾವ್ದಾದ್ರು ಪಾಯಿಂಟ್ ಸ್ಪೆಸಿಫೈ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈ ತರ ಸ್ಪೆಸಿಫೈ ಮಾಡುದು. ಬಟ್ ಇಲ್ಲಿ ಆಕ್ಸಿಸ್ ಅಲ್ಲಿ ಡಯಾಮೆಟ್ರಿಕ್ ಇರುತ್ತೆ, ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಸೇಮ್ ಇರುತ್ತೆ. ಸೊ ಇವಾಗ ನಾವು ಆಕ್ಸಿಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಸೊ ನಾವು ಫಸ್ಟ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಿದ್ವಿ, ಸೆಕೆಂಡ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಿದ್ವಿ, ಬಟ್ ನಮಗೆ ಲೈನ್ ಮಾತ್ರ ಸೆಂಟರ್ ಅಂತ ತೋರಿಸಿದೆ. ಸೊ ನೆಕ್ಸ್ಟ್ ಅಪ್ ಅಂಡ್ ಡೌನ್. ಸೊ ನಾವು ಹಾರಿಜಾಂಟಲ್ ಕ್ಲಿಕ್ ಮಾಡಿದ್ವಿ, ಸೊ ಎಲಿಪ್ಸ್ ವರ್ಟಿಕಲ್ ಕ್ಲಿಕ್. ಸೊ ಇವಾಗ ನಾವು ಸಿಂಪ್ಲಿ ವರ್ಟಿಕಲ್ ಆಗಿ ಕ್ಲಿಕ್ ಮಾಡಿದ್ರೆ ಎಲಿಪ್ಸ್ ಹಾರಿಜಾಂಟಲ್ ಆಗಿ ಬರುತ್ತೆ. ಸೊ ಇಲ್ಲಿ ಕೂಡ ಸೇಮ್ ನಮಗೆ ಬೇಕಾದ ಡೈಮೆನ್ಷನ್ ಕೊಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಬಂದು ಎಲಿಪ್ಟಿಕಲ್ ಆರ್ಕ್ ಅಂತ. ಎಲಿಪ್ಟಿಕಲ್ ಆರ್ಕ್ ಅಂದ್ರೆ ಸೊ ಸೇಮ್ ಫಸ್ಟ್ ಎಲಿಪ್ಸ್ ಅಪ್ ಅಂಡ್ ಡೌನ್. ಸೊ ಈ ತರ ಅಪ್ ಅಂಡ್ ಡೌನ್. ನೆಕ್ಸ್ಟ್ ಸೊ ಇಲ್ಲಿ ನಾನು F5 ಪ್ರೆಸ್ ಆರ್ಕ್ ಆಫ್ ಮಾಡ್ತೇನೆ. ಸೊ ಎಂಡ್. ಸೊ ಇಲ್ಲಿ ಕ್ಲಿಕ್ ಮಾಡಿ ನಮಗೆ ಯಾವ ಆರ್ಕ್ ಬೇಕು ಆ ಆರ್ಕ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ನಮಗೆ ಈ ಆರ್ಕ್ ಬೇಕಾದ್ರೆ ಇಲ್ಲಿ ಒಂದು ಕ್ಲಿಕ್. ಸೊ ಎಲಿಪ್ಟಿಕಲ್ ಆರ್ಕ್ ಹೋಗಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಔಟ್ಸೈಡ್ ಎಲ್ಲಿ ಬೇಕಾದ್ರೆ ಹೋಗಿ ಕ್ಲಿಕ್. ನೆಕ್ಸ್ಟ್ ಡ್ರ್ಯಾಗ್. ಸೊ ಇಲ್ಲಿ ನಾವು F8 ಪ್ರೆಸ್ ಮಾಡಿದ್ರೆ 90 ಡಿಗ್ರಿ, ಸಾರಿ 180 ಡಿಗ್ರಿ, 90 ಡಿಗ್ರಿ, -90 ಡಿಗ್ರಿ, 0 ಡಿಗ್ರಿ, 90 ಡಿಗ್ರಿ ಈ ತರ ಮಾತ್ರ ಹೋಗುತ್ತೆ. ಸೊ ಅಗೇನ್ ಆರ್ಥೋ ಆಫ್ ಮತ್ತು ಪ್ರೆಸ್ F8. ಸೊ ನಮಗೆ ಇಲ್ಲಿ ಕಾಣಿಸುತ್ತೆ ಆರ್ಥೋ ಆಫ್ ಅಂತ. ಸೊ ಇಲ್ಲಿ ನಮಗೆ ಯಾವ ಆಂಗಲ್ ಬೇಕು ಆ ಆಂಗಲ್ಗೆ ನಾವು ಕ್ಲಿಕ್ ಮಾಡೋದು. ಇದು ಎಲಿಪ್ಟಿಕಲ್ ಆರ್ಕ್. ಸೊ ಗೈಸ್ ಇದು ಎರಡು ಟೂಲ್ಸ್, ರೆಕ್ಟಾಂಗಲ್ ಅಂಡ್ ಎಲಿಪ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.